ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇದುವರೆಗೂ ಎಕ್ಸ್ಪ್ಲೇನ್ ಮಾಡಿದಂಥ ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೇನೆ ಕೋವಿಡಿಂದ ಸೇಫ್ ಆಗಿ ಹೆಲ್ದಿಯಾಗಿ ಇರೋದು ಕೂಡ ಇಂಪಾರ್ಟೆಂಟು. ಅದರಿಂದ ಆದಷ್ಟು ಪ್ರಿಕಾಷನ್ಸ್ ತಗೊಳ್ಳಿ, ವ್ಯಾಕ್ಸಿನೇಷನ್ ತಗೊಳ್ಳಿ, ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ಯೂಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಿ. ಎಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಾಸನ್ನು ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಇನ್ನು ಕೆಲವು ವೆರೈಟೀಸ್ ಇದೆ ರಾಯಲ್ಟಿನಲ್ಲಿ, ಅದನ್ನ ಕವರ್ ಮಾಡೋಣ. ಈಗ ಇಲ್ಲೊಂದು ಸ್ವಲ್ಪ ಟಫ್ ಇರುವಂತ ಪ್ರಾಬ್ಲಮ್ ಅನ್ನ ನೋಡ್ತಾ ಇದ್ದೀವಿ. ಅಮರ್ ಟ್ರೇಡರ್ಸ್ ಅವರು ಒಂದು ಕೋಲ್ ಮೈನ್ ಅನ್ನ ಲೀಸಿಗೆ ತಗೊಂಡಿದ್ದಾರೆ 1999 ಅಲ್ಲಿ. ರಾಯಲ್ಟಿ ಈಸ್ ₹1 ಪರ್ ಟನ್. ಪ್ರತಿ 1 ಟನ್ ಕೋಲ್ ರೈಸ್ ಮಾಡಿದ್ರೆ ₹1 ಕಟ್ಟಬೇಕಾಗುತ್ತೆ. ಮಿನಿಮಮ್ ರೆಂಟ್ ಈಸ್ ₹12,000 per annum. ₹12,000 per annum. ರೀಕೂಪ್ಮೆಂಟ್ ಶಾರ್ಟ್ ವರ್ಕಿಂಗ್ಸ್ ಏನಾದರೂ ಆದರೆ ನೆಕ್ಸ್ಟ್ 3 years ಅಲ್ಲಿ ಸಬ್ಜೆಕ್ಟ್ ಟು ಎ ಮ್ಯಾಕ್ಸಿಮಮ್ ಆಫ್ 2,500 per annum. ಸೊ ಇಲ್ಲಿ ನೀವು ಹುಷಾರಾಗಿ ನೋಡ್ಕೊಳ್ಳಿ. ಶಾರ್ಟ್ ವರ್ಕಿಂಗ್ಸ್ ಏನಾದರೂ ಕ್ರಿಯೇಟ್ ಆದರೆ ನೆಕ್ಸ್ಟ್ 3 years ಟೈಮ್ ಇರುತ್ತೆ ರೀಕೂಪ್ ಮಾಡೋದಕ್ಕೆ. ಅದರ ಮ್ಯಾಕ್ಸಿಮಮ್ ನೀವು 1 ವರ್ಷದಲ್ಲಿ ₹2,500 ಮಾತ್ರ ರೀಕೂಪ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಸೊ ನೆಕ್ಸ್ಟ್ ಇಯರ್ ಹೋಗ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಇಯರ್ 2,500ಗಿಂತ ಜಾಸ್ತಿ ಮಾಡೋದಿಲ್ಲ, 2,500 ಮಾತ್ರ ಮಾಡ್ಬೋದು. ಆ ವರ್ಷನೂ ಆಗಲಿಲ್ಲ ಅಂದ್ರೆ ಅದರ ನೆಕ್ಸ್ಟ್ ಇಯರ್, ಸೊ ಆಗಲೂ 2,500 ಮಾತ್ರ ಮಾಡ್ಬೋದು. ಹಾಗೆ ರೀಕೂಪ್ಮೆಂಟ್ಗೆ ಲಿಮಿಟ್ ಇದೆ. ಸೊ ಸ್ಟ್ರೈಕ್ ಏನಾದರೂ ಆದ್ರೆ ಪ್ರೋರೇಟಾ ಬೇಸಿಸ್ ಮೇಲೆ, ಪ್ರೋರೇಟಾ ಅಂದ್ರೆ ಇದುವರೆಗೂ ಮಾಡಿದ್ವಲ್ಲ, 2 ತಿಂಗಳು ಸ್ಟ್ರೈಕ್ ಇದೆ ಅಂದ್ರೆ ಆ 2 months ಮೈನಸ್ ಮಾಡೋದು ಮಿನಿಮಮ್ ರೆಂಟ್ನ. ಸೊ 1 ತಿಂಗಳಿಗೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಇಂಟು 2. ಫಸ್ಟ್ 2 months ಮೈನಸ್ ಮಾಡೋದು ಮಿನಿಮಮ್ ರೆಂಟಿಂದ. ಸೊ ಅದು ಪ್ರೋರೇಟಾ ಬೇಸಿಸ್. ಲಾಕ್ಔಟ್ ಏನಾದರೂ ಆದ್ರೆ ಸ್ವಲ್ಪ ಬೇರೆ ಕಂಡೀಷನ್ ಇದೆ, ಕನ್ಸೆಷನ್ ಇದೆ. ಸೊ ಕನ್ಸೆಷನ್ ಎಷ್ಟು ಅಂದ್ರೆ 50% ಆಫ್ ದ ಪೀರಿಯಡ್ ಆಫ್ ಲಾಕ್ಔಟ್. ಸೊ ಲಾಕ್ಔಟ್ ಏನಾದರೂ ಆದ್ರೆ ಲೆಸ್ಸಿಗೆ ಆ ಪೀರಿಯಡ್ದು, ಫಾರ್ ಎಕ್ಸಾಂಪಲ್ 4 months ಆಗುತ್ತೆ ಅಂತ ಇಟ್ಕೊಳ್ಳಿ ಲಾಕ್ಔಟ್. ಸೊ ಆ 4 months ಅಲ್ಲಿ 50% ಅಂದ್ರೆ ಎಷ್ಟು? 2 months. ಸೊ 2 months ಮಾತ್ರ ಕನ್ಸಿಡರ್ ಆಗುತ್ತೆ. ಇನ್ ಮಿಕ್ಕಿ 2 months ಲೆಸ್ಸಿಗೆ ಲಾಸ್ ಆಗುತ್ತೆ. 2 months ಮಾತ್ರ ಸೇವ್ ಆಗುತ್ತೆ. ಓನ್ಲಿ 2 months ಕನ್ಸೆಷನ್ ಅಂದ್ರೆ 50% ಕನ್ಸೆಷನ್ ಆ ಲಾಕ್ಔಟ್ ಪೀರಿಯಡ್. ಇಲ್ಲಿ ಆಕ್ಚುಯಲ್ ರಾಯಲ್ಟಿ ಕೊಟ್ಟಿದ್ದಾರೆ. ಆಕ್ಚುಯಲ್ ರಾಯಲ್ಟಿ ಇಷ್ಟಾಗಿದೆ ಅಂತ, ಅಂದ್ರೆ ಇಷ್ಟು ಟನ್ಸ್ ಆಗಿದೆ ಅಂತ ಹೋಲ್ ಪ್ರೊಡಕ್ಷನ್. ಯಾಕಂದ್ರೆ ರಾಯಲ್ಟಿ ಈಸ್ ₹1 per ton. ಸೊ ಅದರಿಂದ ಇಂಟು ₹1 ಮಾಡಿದ್ರೆ ಅಷ್ಟೇ ಬರುತ್ತೆ ನಂಬರು. ಸೊ ದಿಸ್ ಈಸ್ ನಥಿಂಗ್ ಬಟ್ ಆಕ್ಚುಯಲ್ ರಾಯಲ್ಟಿ, ಆರ್ ಇನ್ ನಂಬರ್ ಆಫ್ ಟನ್ಸ್ ಹೇಳೋದಾದ್ರೆ ದಿಸ್ ಇಸ್ ಕೋಲ್ ಔಟ್ಪುಟ್. ಸೊ 99-2000 ಇಂದ ಕೊಟ್ಟಿದ್ದಾರೆ, ಅಪ್ ಟು 2004 ಕೊಟ್ಟಿದ್ದಾರೆ. 2002-03 ನಲ್ಲಿ ಸ್ಟ್ರೈಕ್ ಆಗಿದೆ 73 days. ಸೊ ಆಗ ನೀವು 365 days ಅಂತ ತಗೋಬೇಕು 1 yearಗೆ. 2003-04 ಅಲ್ಲಿ ಲಾಕ್ಔಟ್ ಆಗಿದೆ 4 months. ಸೊ ಅದನ್ನ ನೀವು 50% ಕನ್ಸೆಷನ್ ಅಂತ ಹೇಳಿದ್ರಲ್ಲ, ಸೊ ಅದನ್ನ ಅಡ್ಜಸ್ಟ್ ಮಾಡಿ ತಗೋಬೇಕು ಮಿನಿಮಮ್ ರೆಂಟ್. ಅದನ್ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ 2 ವರ್ಷ ಇದೆಯಲ್ಲ, 2 ವರ್ಷ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಈಗ ಮಿನಿಮಮ್ ರೆಂಟ್ ಫಾರ್ 2002-03
73 ಡೇಸು ಸ್ಟ್ರೈಕ್ ಆಗಿದೆ, ಸೊ ಅದು ಲೆಸ್ ಮಾಡಬೇಕು. 365 ಡೇಸ್ ಅಂತ ತಗೊಂಡ್ರೆ ಒಂದು ವರ್ಷಕ್ಕೆ ಮಿನಿಮಮ್ ರೆಂಟ್ ಇರೋದು 12,000 ಪರ್ ಇಯರ್. ಸೊ 12,000 ಡಿವೈಡೆಡ್ ಬೈ 365 ಇಂಟು 73. 12,000 ಡಿವೈಡೆಡ್ ಬೈ 365 ಇಂಟು 73. ಅಥವಾ ಹೀಗೂ ಹೇಳ್ಬೋದು 12,000 ಇಂಟು 73 ಬೈ 365. ಅದನ್ನ ಮಾಡಿದ್ರೆ 9,600 ಬರುತ್ತೆ. ಕ್ಯಾಲ್ಕುಲೇಟರ್ ಮಾಡಿದ್ರೆ 12,000 ಡಿವೈಡೆಡ್ ಬೈ 365. 365 ಡೇಸ್ ಇದೆ ಒನ್ ಇಯರ್ಗೆ. ಸೊ ಒಂದು ದಿನಕ್ಕೆ ರಾಯಲ್ಟಿ ಎಷ್ಟಾಗುತ್ತೆ? ಮಿನಿಮಮ್ ರೆಂಟ್ 32.876 ಸಮಥಿಂಗ್ ಎಷ್ಟಾಗುತ್ತೆ ಒಂದು ದಿನಕ್ಕೆ ಮಿನಿಮಮ್ ರೆಂಟ್. ಸೊ ಇದನ್ನ ನಾವು ಮಲ್ಟಿಪ್ಲೈಡ್ ಬೈ 365 ಡೇಸ್ ಮೈನಸ್ 73 ಮಾಡಿ. 365 ಡೇಸ್ ಮೈನಸ್ 73 ಅಂದ್ರೆ ಸ್ಟ್ರೈಕ್ ಪೀರಿಯಡ್ ಅನ್ನ ಮೈನಸ್ ಮಾಡ್ತಾ ಇದೀವಿ. ಮೈನಸ್ ಮಾಡಿದ್ರೆ 292 ಬರುತ್ತೆ. ಸೊ 292 ಡೇಸಿಗೆ ಮಾತ್ರ ನೀವು ಮಿನಿಮಮ್ ರೆಂಟ್ ಅನ್ನ ಕಟ್ಟಬೇಕು. ಸೊ ಪೂರ್ತಿ 73 ಡೇಸ್ ಅನ್ನ ನಾವು ಡಿಲೀಟ್ ಮಾಡ್ತಾ ಇದೀವಿ. ಅದೆಷ್ಟೋ ಬಂತಲ್ಲ, 32.8276 ಅಂತನೋ ಬಂತದು. ಸೊ 9,585. ಸೊ ಡೆಸಿಮಲ್ ಎರರ್ ಎಲ್ಲ ಇರುತ್ತೆ, ನಾವು ಮತ್ತೊಂದ್ಸರಿ ಮಾಡೋಣ. 12,000 ಇಯರ್ಲಿ ಮಿನಿಮಮ್ ರೆಂಟ್ ಡಿವೈಡೆಡ್ ಬೈ 365 ಡೇಸ್. ಇದು 8767. ಇದನ್ನೇ ಇಂಟು 292 ಡೇಸಿಗೆ ನಾವು ಮಿನಿಮಮ್ ರೆಂಟ್ ತಗೋತಾ ಇದ್ದೀವಿ. 73 ಡೇಸ್ ಅನ್ನ ಡಿಲೀಟ್ ಮಾಡಿ 9,600 ಕರೆಕ್ಟಾಗಿ ಬರುತ್ತೆ. ಬಿಕಾಸ್ ಆಫ್ ಅಷ್ಟೊಂದು ಡೆಸಿಮಲ್ಸ್ ಬಂತಲ್ಲ, ಅದರ ಎರರ್. ಸೊ 9,600 ತಗೋಬೇಕು. 9,600. ಸೊ ಇದು ಮಿನಿಮಮ್ ರೆಂಟ್ ಫಾರ್ 2002-03. ಈಗ ಮಿನಿಮಮ್ ರೆಂಟ್ ಫಾರ್ 2003-04. 4 ಮಂತ್ಸ್ ಲಾಕ್ಔಟ್ ಇದೆ ಅಂತ ಹೇಳಿದ್ದಾರೆ. ಈಗ ನಾವು ಮಿನಿಮಮ್ ರೆಂಟು ಕಟ್ಟಬೇಕಾಗಿರೋದು ಎಷ್ಟು ಮಂತ್ಸ್ಗೆ ಅಂತ ಲೆಕ್ಕ ಹಾಕ್ಬೇಕು. 8 ಮಂತ್ಸ್ ಪೂರ್ತಿ ಕೆಲಸ ಆಗಿದೆ, ಪ್ಲಸ್ 50% ಆಫ್ ಲಾಕ್ಔಟ್ ಪೀರಿಯಡ್. ಕ್ವಶನ್ ಕೊಟ್ಟಿರೋದು ಹಾಗೇನೆ. 50% ಕನ್ಸೆಷನ್ ಇರುತ್ತೆ, ಸೊ ಇನ್ 50% ಲಾಸ್. ಸೊ ಲಾಕ್ಔಟ್ ಪೀರಿಯಡ್ ಎಷ್ಟಿದೆ 4 ಮಂತ್ಸು, ಅದರಲ್ಲಿ 50% ಅಂದ್ರೆ 2 ಮಂತ್ಸ್. ಸೊ 8 ಮಂತ್ಸ್ ಮಾಮೂಲಿ ಕೆಲಸ ಆಗಿದೆ, ಇನ್ 2 ಮಂತ್ಸ್ಗೆ ಮಾತ್ರ ಮಿನಿಮಮ್ ರೆಂಟ್ ಅನ್ನ ಕಟ್ಟಬೇಕು. ಒಟ್ಟು 10 ಮಂತ್ಸ್ ಆಯ್ತು. ಸೊ 12 ಮಂತ್ಸ್ ಅಲ್ಲಿ 10 ಮಂತ್ಸ್ ಮಾತ್ರ ಕಟ್ಟಬೇಕು, ಇನ್ 2 ಮಂತ್ಸ್ ಮಾತ್ರ ಕನ್ಸೆಷನ್. ಸೊ ವರ್ಷಕ್ಕೆ 12,000 ಮಿನಿಮಮ್ ರೆಂಟ್ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು? 1,000 ಆಯ್ತು. 12,000 ಡಿವೈಡೆಡ್ ಬೈ 12. ಸೊ 1,000 ಇಂಟು 10. ಸೊ 10 ತಿಂಗಳಿಗೆ ಎಷ್ಟಾಗುತ್ತೆ? 10,000. 10,000 ಮಿನಿಮಮ್ ರೆಂಟ್ ಅಂತ ತಗೋಬೇಕು 2003-04ಗೆ. ನೀವು ತಿಂಗಳಿಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡಬಹುದು 10 ಮಂತ್ಸ್ ಅಂತ, ಅಥವಾ ಇಂಟು 10/12 ಅಂತ ಮಾಡಿದ್ರು ಆಯ್ತು. ಅನಾಲಿಟಿಕಲ್ ಟೇಬಲ್ ಇದೆ. ಫಸ್ಟ್ 2 ಕಾಲಮ್ಸ್ ಏನಿದೆ ಅದನ್ನ ಕ್ವಶನ್ ಇಂದಾನೆ ಕಾಪಿ ಮಾಡ್ಕೊಳ್ಳಿ. ಇಯರ್ ಮತ್ತೆ ಆಕ್ಚುಯಲ್ ರಾಯಲ್ಟಿ ಅರ್ನ್ಡ್. ಥರ್ಡ್ ಕಾಲಮ್ ಮಿನಿಮಮ್ ರೆಂಟ್. 2 ವರ್ಷ ವ್ಯತ್ಯಾಸ ಆಗುತ್ತೆ. ಆಸ್ ಯೂಶುವಲ್ 12,000 ಎಲ್ಲ ವರ್ಷನೂ, ಆದ್ರೆ 2002-03ಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ 9,600.
ಮತ್ತೆ 2003-4ಗೆ 10,000, 10 ಮಂತ್ಸ್ ಅಂತ ಮಾಡಿದ್ವಲ್ಲ, ಅದು 10,000. 2 ಇಯರ್ ಮಾತ್ರ ಚೇಂಜ್ ಆಗುತ್ತೆ. ಸೊ ಈಗ ಈ ಆಕ್ಚುಯಲ್ ರಾಯಲ್ಟಿ ಅರ್ನ್ಡ್ ಮತ್ತೆ ಮಿನಿಮಮ್ ರೆಂಟ್ ಅನ್ನ ಕಂಪೇರ್ ಮಾಡಿ. ಸೊ ಕಂಪೇರ್ ಮಾಡಿ ಸರ್ಪ್ಲಸ್ ಬರುತ್ತಾ, ಶಾರ್ಟ್ ವರ್ಕಿಂಗ್ ಬರುತ್ತಾ ಅಂತ ನೋಡ್ಬೇಕು. ಸೊ 7 ಇಯರ್ಸ್ 7,000 ಅರ್ನ್ ಮಾಡಿರೋದು, 12,000 ಕಟ್ಟಬೇಕಾಗಿರೋದು. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಇದೆ 5,000. ಸೊ ಮಿನಿಮಮ್ ರೆಂಟ್ ಅಂತೂ ಕಟ್ಟಲೇಬೇಕು 12,000. ಸೊ ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಈಸ್ 12,000. 10,200 ಅರ್ನ್ ಮಾಡಿರೋದು, 12,000 ಕಟ್ಟಬೇಕಾಗಿರೋದು. ಸೊ 1,800 ಇಸ್ ದ ಶಾರ್ಟೇಜ್. ಆದ್ರೆ 12,000 ಅಂತೂ ಮಿನಿಮಮ್ ರೆಂಟ್ ಕಟ್ಟಲೇಬೇಕು. 19,000 ಅರ್ನ್ ಮಾಡಿರೋದು, 12,000 ಕಟ್ಟಬೇಕಾಗಿರೋದು. ಸೊ ಇಲ್ಲಿ ಸರ್ಪ್ಲಸ್ ಬರುತ್ತೆ, 7,000 ಸರ್ಪ್ಲಸ್ ಆಗಿದೆ. ಸೊ ಈಗ ರಿಕವರಿ ಮಾಡಬಹುದು. ಸೊ ಫಸ್ಟ್ 3 ಇಯರ್ಸ್ ಕಾಲಾವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 3 ಇಯರ್ಸ್ ಅಂದ್ರೆ ಇದು ಫ್ಲೋಟಿಂಗ್ ರಿಕೂಪ್ಮೆಂಟ್ ಮೆಥಡ್. ಸೊ ನೆಕ್ಸ್ಟ್ 3 ಇಯರ್ಸ್ ಅಲ್ಲಿ ಅವಕಾಶ ಇರುತ್ತೆ. ಅದರ ಮ್ಯಾಕ್ಸಿಮಮ್ 2,500 ಮಾತ್ರ ಒಂದು ವರ್ಷಕ್ಕೆ ರಿಕೂಪ್ ಮಾಡಬಹುದು. ಸೊ ಅದು ಲಿಮಿಟ್ ಹಾಕಿದ್ದಾರೆ. ಸೊ 2,500 ಮಾತ್ರ ರಿಕೂಪ್ ಮಾಡಿ. ಮಿಕ್ಕಿದಷ್ಟು 7,500 ಅಲ್ಲಿ 2,500 ಹೋದ್ರೆ 4,500. ಮಿಕ್ಕಿದ 4,500 ರಾಯಲ್ಟಿನ ಪೇ ಮಾಡಬೇಕು. 16,500 ಆಗುತ್ತೆ. ಅಥವಾ ಹೀಗೂ ತಗೋಬಹುದು. ರಾಯಲ್ಟಿ ಅರ್ನ್ಡ್ ಎಷ್ಟು? 19,000 ಮೈನಸ್ ರಿಕವರ್ ಆಗಿದ್ದೆಷ್ಟು ಸರ್ಪ್ಲಸ್ ಇಂದ 2,500 ಮೈನಸ್ ಮಾಡಿದ್ರೆ 16,500. ಹಾಗೂ ಮಾಡಬಹುದು. ಒಟ್ಟಿನಲ್ಲಿ ಆಕ್ಚುಯಲ್ ಆಗಿ ರಾಯಲ್ಟಿ ಪೇ ಮಾಡಿದ್ದೆಷ್ಟು, ಅದು ಈ ಕಾಲಮ್ ಅಲ್ಲಿ ಬರಬೇಕು. ನೆಕ್ಸ್ಟ್ 10,800 ಅರ್ನ್ ಮಾಡಿರೋದು, 9,600 ಕಟ್ಟಬೇಕಾಗಿರೋದು. ಸೊ ಇಲ್ಲೂ ಕೂಡ ಸರ್ಪ್ಲಸ್ ಇದೆ, 1,200 ಸರ್ಪ್ಲಸ್ ಇದೆ. ಸೊ ಅದನ್ನ ರಿಕವರಿಗೆ ಬಳಸಬಹುದು, 1,200 ರಿಕವರ್ ಮಾಡಬಹುದು. ಸೊ ಈಗ ಫಸ್ಟ್ ಇಯರ್ದು ಶಾರ್ಟ್ ವರ್ಕಿಂಗ್ ಇದೆಯಲ್ಲ 5,000, ಅದು ಲ್ಯಾಪ್ಸ್ ಆಗೋ ಟೈಮ್ ಇದು. ಯಾಕಂದ್ರೆ ನೆಕ್ಸ್ಟ್ 3 ಇಯರ್ಸ್ ಮಾತ್ರ ಅದು ಅವಕಾಶ ಇರೋದು. ಸೊ ಆದ್ರಿಂದ ಈ 5,000 ಅಲ್ಲಿ 2,500 ರಿಕವರ್ ಆಗಿದೆ, ಅದಾದ್ಮೇಲೆ 1,200 ರಿಕವರ್ ಆಗಿದೆ. ಒಟ್ಟು ಎಷ್ಟಾಯ್ತು? 3,700. ಸೊ 3,700 ರಿಕವರ್ ಆಗಿದೆ 5,000. ಸೊ ಅದು ಈಗ ಲ್ಯಾಪ್ಸ್ ಆಗೋ ಟೈಮ್ ಬಂತು. ಯಾಕೆ ಈ ತರ ಮಾಡಿದ್ವಿ ಅಂದ್ರೆ 2,500 ಮಾತ್ರ ಮ್ಯಾಕ್ಸಿಮಮ್ ರಿಕೂಪ್ ಮಾಡಬಹುದು ಒಂದು ವರ್ಷದಲ್ಲಿ. ಇಲ್ಲಾಂದ್ರೆ ಪೂರ್ತಿ ರಿಕವರ್ ಮಾಡಬಹುದಾಗಿತ್ತು. 7,000 ಬಂದಿತ್ತು ಇಲ್ಲಿ ಸರ್ಪ್ಲಸ್. ಸೊ 2,500 ಲಿಮಿಟ್ ಇರೋದ್ರಿಂದ ನಾವು ಅದಕ್ಕಿಂತ ಜಾಸ್ತಿ ಮಾಡೋದಕ್ಕಾಗೋದಿಲ್ಲ. ಸೊ ಈಗ 2,500 ಮತ್ತೆ 1,200, 3,700 ಆಗುತ್ತೆ. ಸೊ 3,700 ಮಾತ್ರ ರಿಕವರ್ ಆಯ್ತು 5,000ದಲ್ಲಿ. ಇನ್ ಮಿಕ್ಕಿದ 1,300 ಇರ್ರಿಕವರ್ ಆಯ್ತು. ಟೈಮ್ ಮುಗೀತು ಬುಕ್ ಮಾಡೋದಕ್ಕೆ. 1,300 ಇರ್ರಿಕವರ್ಡ್. ಸೊ ಇಲ್ಲಿ 9,600 ಆಕ್ಚುಯಲ್ ರಾಯಲ್ಟಿ ಪೇ ಮಾಡ್ತಾನೆ. ಔಟ್ಪುಟ್ ಮೇಲೆ ಬಂದಿರೋದು 10,800 ಮೈನಸ್ ಸರ್ಪ್ಲಸ್ ಇಂದ ರಿಕವರ್ ಆಗಿದ್ದು 1,200. ಲಾಸ್ಟ್ ಇಯರ್ 9,000 ಅರ್ನ್ ಮಾಡಿರೋದು, ಕಟ್ಟಬೇಕಾಗಿರೋದು 10,000. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಇದೆ, ಸೊ ರಿಕವರಿ ಏನು ಆಗೋದಿಲ್ಲ. ಇರ್ರಿಕವರ್ಡ್ 1,800 ಇದೆ. ಯಾಕೆ ಅಂದ್ರೆ ಇದು ಲ್ಯಾಪ್ಸ್ ಆಗಿದೆ. 2001 ನಲ್ಲಿ ಇದೆಯಲ್ಲ ಶಾರ್ಟ್ ವರ್ಕಿಂಗ್, 1,800 ಈಗ ಲ್ಯಾಪ್ಸ್ ಆಗುತ್ತೆ. ಯಾಕಂದ್ರೆ 3 ವರ್ಷ ಆಯ್ತು, ಇಸ್ ದ 3rd ಇಯರ್. ಅದರಿಂದ ಅದು ಲ್ಯಾಪ್ಸ್ ಆಗುತ್ತೆ.
ಯಾವುದೇ ಸರ್ಪ್ಲಸ್ ಇಂದ ರಿಕವರ್ ಆಗಕ್ಕಾಗಲಿಲ್ಲ, ಅದರಿಂದ ರಿಕವರಿ. ಮಿನಿಮಮ್ ರೆಂಟ್ ಅಂತೂ ಕಟ್ಟಲೇಬೇಕು, 10,000. ಸೊ ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ ಆ ವರ್ಷಗಳಲ್ಲಿ ಮಿನಿಮಮ್ ರೆಂಟ್ ಅನ್ನ ಕಟ್ಟಲೇಬೇಕು. ಸೊ ಮಿನಿಮಮ್ ರೆಂಟ್ ಈಸ್ ಈಕ್ವಲ್ ಟು ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಟು ದ ಲೆಸರ್ ಅಂತ ವರ್ಷಗಳಲ್ಲಿ. ಸೊ ಈಗ ಲೆಡ್ಜರ್ ಅಕೌಂಟ್ಸ್ ಕೇಳಿದರೆ ದ ಬುಕ್ಸ್ ಆಫ್ ಅಮರ್ ಟ್ರೇಡರ್ಸ್. ಅಮರ್ ಟ್ರೇಡರ್ಸ್ ಅಂದ್ರೆ ಇಲ್ಲಿ ಲೆಸ್ಸಿ, ಯೂಸರ್ ಆಫ್ ದ ಪ್ರಾಪರ್ಟಿ. ಸೊ ಮಿನಿಮಮ್ ರೆಂಟ್ ಅಕೌಂಟ್ ಇದರಲ್ಲಿ ಜಾಸ್ತಿ ಎಂಟ್ರೀಸ್ ಬರೋದಿಲ್ಲ. ಯಾವ ವರ್ಷ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗಿದೆ ಅಂತ ವರ್ಷಗಳಲ್ಲಿ ಮಾತ್ರ ಎಂಟ್ರೀಸ್ ಬರುತ್ತೆ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರುವಂತ ವರ್ಷಗಳಲ್ಲಿ ಮಾತ್ರ. ಸೊ ಡೆಬಿಟ್ ಸೈಡು ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರೀರಿ. ಇಲ್ಲಿ ಆಕ್ಚುಯಲ್ ರಾಯಲ್ಟಿ ಎಷ್ಟು ಪೇ ಮಾಡಿರ್ತೀರಾ ಅಂದ್ರೆ ಲಾಸ್ಟ್ ಕಾಲಮ್ ಅಲ್ಲಿ ಬರುತ್ತಲ್ಲ ಅನಾಲಿಸಿಸ್ ಟೇಬಲ್ ಅಲ್ಲಿ ಲಾಸ್ಟ್ ಕಾಲಮ್. ಸೊ ಅದನ್ನ ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಅದನ್ನ ಬ್ರೇಕಪ್ ಮಾಡ್ಬೇಕಿಲ್ಲಿ. ಅದರಲ್ಲಿ ರಾಯಲ್ಟಿ ಅರ್ನ್ಡ್ ಎಷ್ಟು ಮತ್ತೆ ಶಾರ್ಟ್ ವರ್ಕಿಂಗ್ ಎಷ್ಟು ಅಂತ. ಶಾರ್ಟ್ ವರ್ಕಿಂಗ್ ಮತ್ತೆ ರಾಯಲ್ಟಿ ಅರ್ನ್ಡ್ ಅಂದ್ರೆ ಇದು ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು 7,000. ಇದು ಶಾರ್ಟ್ ವರ್ಕಿಂಗ್ 5,000. ಸೆಕೆಂಡ್ ಇಯರ್ ಲ್ಯಾಂಡ್ ಲಾರ್ಡ್ ಅಕೌಂಟ್ ಆಕ್ಚುಯಲ್ ರಾಯಲ್ಟಿ ಕಟ್ಟಿರೋದು ಎಷ್ಟು 12,000. ಅದನ್ನ ಬ್ರೇಕಪ್ ಮಾಡಿ. ಔಟ್ಪುಟ್ ಮೇಲೆ 10,200 ಅರ್ನ್ ಮಾಡಿರೋದು, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರೋದು 1,800. ಹಾಗೇನೆ ಇದು 2004 1 ಇಯರ್ ಸ್ಕಿಪ್ ಆಗಿದೆ ಇಲ್ಲಿ, ಯಾಕಂದ್ರೆ 1 ವರ್ಷ ಸರ್ಪ್ಲಸ್ ಬರುತ್ತೆ. 2 ವರ್ಷ ಸರ್ಪ್ಲಸ್ ಬರುತ್ತೆ, 2001-2 ಮತ್ತೆ 2002-3 2 ವರ್ಷ ಸರ್ಪ್ಲಸ್ ಬರುತ್ತೆ. ಸೊ ಆ ವರ್ಷಗಳಲ್ಲಿ ಯಾವುದೇ ಎಂಟ್ರಿ ಇರೋದಿಲ್ಲ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ, ಯಾಕಂದ್ರೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರೋದಿಲ್ಲ. ಶಾರ್ಟ್ ವರ್ಕಿಂಗ್ ಯಾವಾಗ ಕ್ರಿಯೇಟ್ ಆಗುತ್ತೆ ಆಗ ಮಾತ್ರ ಎಂಟ್ರಿ ಬರೋದು ಮಿನಿಮಮ್ ರೆಂಟ್ ಅಲ್ಲಿ. ಸೊ 2 ವರ್ಷ ಬಿಟ್ಟು 2003-4 ಇಲ್ಲಿ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗುತ್ತೆ 1000. 2003-4 ಅಲ್ಲಿ ಮತ್ತೆ ಲ್ಯಾಂಡ್ ಲಾರ್ಡ್ ಅಕೌಂಟ್ 2 ವರ್ಷ ಸ್ಕಿಪ್ ಮಾಡಿ. 2004 ಅಲ್ಲಿ ಲ್ಯಾಂಡ್ ಲಾರ್ಡ್ ಕಟ್ಟಿರೋದು 10,000. ಸೊ ಅದನ್ನ ಬ್ರೇಕಪ್ ಮಾಡಿದ್ರೆ 9,000 ರಾಯಲ್ಟಿ ಅರ್ನ್ಡ್ ಮತ್ತೆ ಶಾರ್ಟ್ ವರ್ಕಿಂಗ್ ಈಸ್ 1,000. ಹೀಗೆ ಎಷ್ಟೇ ಎಂಟ್ರಿ ಬರೋದು ಮಿನಿಮಮ್ ರೆಂಟ್ ಅಕೌಂಟ್. ಸೊ ನೆಕ್ಸ್ಟ್ ರಾಯಲ್ಟಿ ಅಕೌಂಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆದಂತ ವರ್ಷಗಳಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀಬೇಕು ಡೆಬಿಟ್ ಸೈಡು. ಮತ್ತೆ ಇಲ್ಲಿ ರಾಯಲ್ಟಿ ಅರ್ನ್ಡ್ ಅಮೌಂಟ್ ಬರೀಬೇಕು. ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಂತ ರಾಯಲ್ಟಿ ಅರ್ನ್ಡ್ ಅಥವಾ ನಂಬರ್ ಆಫ್ ಯೂನಿಟ್ ಸೋಲ್ಡ್ ಏನಾದ್ರು ಇದ್ರೆ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಂತ ರಾಯಲ್ಟಿ ಅರ್ನ್ಡ್. ಅದನ್ನ ಪ್ರೊಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಸೊ ಔಟ್ಪುಟ್ ಮೇಲೆ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನ ಪ್ರೊಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ರಾಯಲ್ಟಿನ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಹಾಕಿ. ಸೆಕೆಂಡ್ ಇಯರ್ ಕೂಡ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ, ಅದರಿಂದ ಮಿನಿಮಮ್ ರೆಂಟ್ ಅಕೌಂಟ್. ಸೊ ಇಲ್ಲಿ ರಾಯಲ್ಟಿ ಅರ್ನ್ಡ್ ಮತ್ತೆ ಪ್ರೊಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಥರ್ಡ್ ಇಯರ್ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಿದೆ, ಸೊ ಅದರಿಂದ ಆ ಅಮೌಂಟ್ ಅನ್ನ ಬೈಫರ್ಕೇಟ್ ಮಾಡ್ತಾ ಇದೀವಿ, 2 ಭಾಗ ಮಾಡ್ತಾ ಇದೀವಿ. ಸೊ ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿರೋದು 2,500. ಇನ್ನ ಮಿಕ್ಕಿದ್ದು ಅಂದ್ರೆ ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಅಲ್ಲಿ, ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಆ ವರ್ಷ ಆಕ್ಚುಯಲ್ ರಾಯಲ್ಟಿ ಅರ್ನ್ಡ್. ಆಕ್ಚುಯಲ್ ರಾಯಲ್ಟಿ ಅರ್ನ್ಡ್ ಆ ವರ್ಷ 19,000. ಸೊ 19,000 ಅಲ್ಲಿ 2,500 ರಿಕವರಿಗೆ ಹೋಯ್ತು ಅಂದ್ರೆ 16,500 ಲ್ಯಾಂಡ್ ಲಾರ್ಡ್ ಅಕೌಂಟ್ ಇದೆ.
ಸೊ ಕ್ರೆಡಿಟ್ ಸೈಡು ಆಸ್ ಯೂಶುವಲ್ ಪ್ರೊಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಸೊ ನೆಕ್ಸ್ಟ್ ಇಯರ್ ಕೂಡ ಹಾಗೆ ಇದೆ. ಶಾರ್ಟ್ ವರ್ಕಿಂಗ್ ರಿಕವರಿ ಮತ್ತೆ ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ಇಲ್ಲಿ ರಿಕವರಿ ಎಷ್ಟಾಯ್ತು ಅನ್ನೋದ್ರು ಮತ್ತೆ 9,600. ಸೊ ರಾಯಲ್ಟಿ ಅರ್ನ್ಡ್ ಆ ವರ್ಷ 10,800 ರಾಯಲ್ಟಿ ಅರ್ನ್ಡ್ ಔಟ್ಪುಟ್ ಮೇಲೆ. ಸೊ ಅದರಲ್ಲಿ ರಿಕವರಿಗೆ 1,200 ಹೋಯ್ತು ಅಂದ್ರೆ ಮಿಕ್ಕಿದಷ್ಟು 9,600 ಅದನ್ನ ಲ್ಯಾಂಡ್ ಲಾರ್ಡ್ ಅಕೌಂಟಿಗೆ ಹಾಕಿ. ಈ ಕಡೆ ಪ್ರೊಡಕ್ಷನ್ ಅಕೌಂಟ್. ಸೊ ಕೊನೆ ವರ್ಷ ಮತ್ತೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ. ಸೊ ಅದರಿಂದ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬಳಸಿ. ಸೊ 9,000 ಈ ಕಡೆ ಪ್ರೊಡಕ್ಷನ್ ಅಕೌಂಟ್ 9,000. ಆಕ್ಚುಲಿ ಲಾಸ್ಟ್ ಇಯರ್ ಮಿನಿಮಮ್ ರೆಂಟ್ ಇರೋದು 10,000. ಮಿನಿಮಮ್ ರೆಂಟ್ ಅಕೌಂಟಿಗೆ ಹೋಗೋಣ, ಇದಕ್ಕೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಮಿನಿಮಮ್ ರೆಂಟ್ ಅಕೌಂಟ್ ಲಾಸ್ಟ್ ಇಯರ್ ಇಲ್ಲಿ ನೋಡಿ. ಮಿನಿಮಮ್ ರೆಂಟ್ ಅಕೌಂಟು ಕ್ರೆಡಿಟ್ ಸೈಡು ರಾಯಲ್ಟಿ ಮತ್ತೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟೆಡ್ ಇಷ್ಟಿದೆ ಆಯ್ತಾ. ಸೊ ಔಟ್ಪುಟ್ ಮೇಲೆ ಅರ್ನ್ ಮಾಡಿರೋದು 9,000, ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರೋದು 1,000. ಸೊ ಈ 9,000 ಮಾತ್ರ ಬರುತ್ತೆ ರಾಯಲ್ಟಿ ಅಕೌಂಟ್ ಅಲ್ಲಿ ಅಲ್ವಾ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಅಂದ್ರೆ ರಾಯಲ್ಟಿಗೆ ಡೆಬಿಟ್ ಸೈಡ್ ಆಗುತ್ತೆ. ರಾಯಲ್ಟಿ ಡೆಬಿಟ್ ಸೈಡು ಮಿನಿಮಮ್ ರೆಂಟ್ ಅಕೌಂಟ್ 9,000 ಮಾತ್ರ. ಅಂದ್ರೆ ಇದು ರಾಯಲ್ಟಿ ಅರ್ನ್ಡ್ ಆನ್ ಔಟ್ಪುಟ್. ಈ ಕಡೆ ಪ್ರೊಡಕ್ಷನ್ ಅಕೌಂಟ್. ಸೊ ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಸೊ ಇದೊಂದು ಚಿಕ್ಕ ಅಕೌಂಟು. ಯಾವಾಗ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗುತ್ತೆ, ಯಾವಾಗ ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಆಗುತ್ತೆ ಮತ್ತೆ ಶಾರ್ಟ್ ವರ್ಕಿಂಗ್ಸ್ ಇರ್ರಿಕವರ್ ಆಗುತ್ತೆ, ಆ ಟೈಮಲ್ಲೆಲ್ಲ ಈ ಅಕೌಂಟ್ ಅಲ್ಲಿ ಎಂಟ್ರಿ ಬರುತ್ತೆ. ಸೊ ಡೆಬಿಟ್ ಸೈಡ್ ಯಾವಾಗ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗುತ್ತೆ ಆಗ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀರಿ. ಎಷ್ಟು ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ ಅಷ್ಟು. ಈ ಕಡೆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬ್ರಾಡ್ ಡೌನ್ ಮಾಡ್ಕೊಳ್ಳಿ ಅಷ್ಟೇನೆ. ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬ್ರಾಡ್ ಡೌನ್. ಸೊ ಪ್ರತಿ ವರ್ಷ ಅದನ್ನ ಕ್ಯಾರಿ ಮಾಡ್ತಾ ಹೋಗ್ಬೇಕು ಬ್ಯಾಲೆನ್ಸ್ ಅನ್ನ. ಸೆಕೆಂಡ್ ಇಯರ್ ಮತ್ತೆ ಕ್ರಿಯೇಟ್ ಆಗಿದೆ ಶಾರ್ಟ್ ವರ್ಕಿಂಗ್. ಆಗ ಮಿನಿಮಮ್ ರೆಂಟ್ ಅಕೌಂಟ್ ಮತ್ತೆ ಎಷ್ಟು ಕ್ರಿಯೇಟ್ ಆಗಿದೆ ಅದು. ಈ ಕಡೆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬ್ರಾಡ್ ಡೌನ್. ಥರ್ಡ್ ಇಯರ್ ಇಲ್ಲಿ ರಿಕವರ್ ಆಗಿದೆ. ಸೊ ರಿಕವರ್ ಆದಾಗ ರಾಯಲ್ಟಿ ಅಕೌಂಟ್ ಅಂತ ಬರೀರಿ ಕ್ರೆಡಿಟ್ ಸೈಡು. ಬರೆದು ಎಷ್ಟು ರಿಕವರ್ ಆಗಿದೆ ಅಷ್ಟು ಅಮೌಂಟು ಮತ್ತೆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬ್ರಾಡ್ ಡೌನ್. ಮತ್ತೆ ನೆಕ್ಸ್ಟ್ ಇಯರ್ ಕೂಡ ರಾಯಲ್ಟಿ ಇಲ್ಲಿ ರಿಕವರ್ ಆಗಿದೆ ಅದನ್ನ ಬರೀರಿ. ಮತ್ತೆ ಇರ್ರಿಕವರ್ ಆಗಿದ್ರೆ ಅದು ಒಂದ್ ರೀತಿ ಅದು ಲಾಸ್ ಲೆಸ್ಸಿಗೆ. ಸೊ ಅದರಿಂದ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಇದಾಗೋದು ಕ್ರೆಡಿಟ್ ಸೈಡ್ ಅಲ್ಲಿ. ಡೆಬಿಟ್ ಸೈಡು ಯಾವಾಗ ಕ್ರಿಯೇಟ್ ಆಗುತ್ತೆ ಶಾರ್ಟ್ ವರ್ಕಿಂಗು ಅದು ಬರ್ಬೇಕಂತ. ಕ್ರೆಡಿಟ್ ಸೈಡು ಯಾವಾಗ ರಿಕವರ್ ಆಗುತ್ತೆ ಯಾವಾಗ ಇರ್ರಿಕವರ್ ಆಗುತ್ತೆ ಸೊ ಆಗ ಬರ್ಬೇಕು. ಸೊ ಎಷ್ಟು ರಿಕವರ್ ಆಗಿದೆ ಎಷ್ಟು ಇರ್ರಿಕವರ್ ಆಗಿದೆ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕಿ. ರಿಕವರ್ ಆಗಿರೋದು ರಾಯಲ್ಟಿ ಅಕೌಂಟಿಗೆ. ಮತ್ತೆ ಏನಾದ್ರು ಬ್ಯಾಲೆನ್ಸ್ ಉಳಿದ್ರೆ ಅದನ್ನ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಮಾಡಿ. ಮತ್ತೆ ಯಾವಾಗ ಇರ್ರಿಕವರ್ ಆಗುತ್ತೆ ಆಗೆಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕಿ. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ ಇಲ್ಲಿ ಸಿಂಪಲ್ ಎಂಟ್ರಿ ಬರುತ್ತೆ. ಡೆಬಿಟ್ ಸೈಡ್ ಟು ಬ್ಯಾಂಕ್ ಅಕೌಂಟ್. ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಅಷ್ಟು ಮಾತ್ರ. ಟೋಟಲ್ ಪೇಮೆಂಟ್ ಮೇಡ್ ಟು ದ ಲ್ಯಾಂಡ್ ಲಾರ್ಡ್ ಆಸ್ ರಾಯಲ್ಟಿ 12,000. ಈ ಕಡೆ ಮಿನಿಮಮ್ ರೆಂಟ್. ಸೊ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆದಾಗಲೆಲ್ಲ ಮಿನಿಮಮ್ ರೆಂಟ್ ಅಂತ ಬರೀರಿ. ಅದು ಬಿಟ್ರೆ ನಿಮ್ಗೆ ರಾಯಲ್ಟಿ ಅಂತ ಎಂಟ್ರಿ ಬರುತ್ತೆ ಯೂಶುವಲ್ ಆಗಿ.
ಶಾರ್ಟ್ ವರ್ಕಿಂಗ್ಸ್ ಇದ್ದಾಗ ಮಾತ್ರ ಮಿನಿಮಮ್ ರೆಂಟ್ ಅಂತ ಬರುತ್ತೆ. ಮತ್ತೆ ಸೆಕೆಂಡ್ ಇಯರ್ ಟು ಬ್ಯಾಂಕ್ ಅಕೌಂಟ್ ಎಷ್ಟು ಪೇಮೆಂಟ್ ಮಾಡಿದ್ರೆ ಅಷ್ಟು ಮಾತ್ರ ಬರೀರಿ. ಕ್ರೆಡಿಟ್ ಸೈಡ್ ಮಿನಿಮಮ್ ರೆಂಟ್ ಅಂದ್ರೆ ಶಾರ್ಟ್ ವರ್ಕಿಂಗ್ ಇದೆ ಅಂತ ಅರ್ಥ. ಥರ್ಡ್ ಇಯರ್ ಬ್ಯಾಂಕ್ ಅಕೌಂಟ್ ಮತ್ತೆ ಇಲ್ಲಿ ರಾಯಲ್ಟಿ ಅಂತ ಇದೆ, ಯಾಕಂದ್ರೆ ಆ ವರ್ಷ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿಲ್ಲ, ಸರ್ಪ್ಲಸ್ ಇರ್ಬೋದು. ಸೊ ಅದರಿಂದ ರಾಯಲ್ಟಿ ಅಕೌಂಟ್ ಅಂತ ಬರೀಬೇಕು. ಮತ್ತೆ ಫೋರ್ತ್ ಇಯರ್ ಬ್ಯಾಂಕ್ ಅಕೌಂಟ್ ಕಡೆ ರಾಯಲ್ಟಿ ಅಕೌಂಟ್, ಸೊ ಇಲ್ಲೂ ಕೂಡ ಶಾರ್ಟ್ ವರ್ಕಿಂಗ್ ಇಲ್ಲ. ಮತ್ತೆ ಫಿಫ್ತ್ ಇಯರ್ ಟು ಬ್ಯಾಂಕ್ ಅಕೌಂಟ್, ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಇದೆ, ಸೊ ಅದರಿಂದ ಮಿನಿಮಮ್ ರೆಂಟ್ ಅಂತ ಬರೀರಿ. ಮಿನಿಮಮ್ ರೆಂಟ್ ಅಕೌಂಟ್, ಸೊ ಎಷ್ಟು ಪೇಮೆಂಟ್ ಮಾಡಿದ್ದೀರಾ ಲ್ಯಾಂಡ್ ಲಾರ್ಡ್ಗೆ ಅಷ್ಟನ್ನ ಮಾತ್ರ ಬರೀಬೇಕು. ಬ್ಯಾಂಕ್ ಅಕೌಂಟ್ ಇಂದ ಎಷ್ಟು ಹೋಗಿದೆ ಅದನ್ನ ಮಾತ್ರ ಬರೀಬೇಕು, ಅಷ್ಟ ಅಮೌಂಟ್. ಇಲ್ಲಿ ನೋಟ್ ಕೊಟ್ಟಿದ್ದಾರೆ. ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್, ಸಾರಿ ಫಸ್ಟ್ ಸೆಕೆಂಡ್ ಫಿಫ್ತ್ ಇಯರ್ ಮಿನಿಮಮ್ ರೆಂಟ್ ಇಸ್ ಪೇಯಬಲ್. ಮತ್ತೆ ಥರ್ಡ್ ಫೋರ್ತ್ ಇಯರ್ ರಾಯಲ್ಟಿ ಪೇಯಬಲ್ ಟು ಲ್ಯಾಂಡ್ ಲಾರ್ಡ್. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಎಷ್ಟಿದೆ? ಸೊ ಸಿಂಪಲ್ ಪ್ರಾಬ್ಲಮ್. ಲೆಡ್ಜರ್ ಅಲ್ಲಿ ನೀವು ಡೆಬಿಟ್ ಮತ್ತೆ ಕ್ರೆಡಿಟ್ ಸೈಡ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಲಾಜಿಕಲ್ ಆಗಿದೆ ಇದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಸೊ ಇದನ್ನ ನಿಮ್ಗೆ ಅಸೈನ್ಮೆಂಟ್ ಆಗಿ ಕೊಡ್ತೀನಿ. ಸೊ ಜಸ್ಟ್ ಕೆಲವೊಂದು ಹಿಂಟ್ಸ್ ಮಾತ್ರ ಕೊಡ್ತೀನಿ. ಚಂದ್ರ ಅನ್ನೋರು ಒಂದು ಟೆಕ್ಸ್ಟ್ ಬುಕ್ ಬರ್ದಿದ್ದಾರೆ, ಅದನ್ನ ಒಂದು ಬುಕ್ ಹೌಸ್ ಮೂಲಕ ಪಬ್ಲಿಷ್ ಮಾಡಿದ್ದಾರೆ. ರಾಯಲ್ಟಿ ಈಸ್ 10 rupees per copy. ಮಿನಿಮಮ್ ಇದು ಮಿನಿಮಮ್ ರೆಂಟ್ 50,000 rupees. ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 95 ಇಂದ 99 ವರೆಗೂ. ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್. ಸೊ ಇದು ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು. ಸೊ ಅದರಿಂದ ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಹಾಗೆ ಮಾಡಬೇಕಾಗುತ್ತೆ. ಸೊ ಮೊದಲನೇ ವರ್ಷ ಓಪನಿಂಗ್ ಸ್ಟಾಕ್ 0 ಇರುತ್ತೆ. ಮೊದಲನೇ ವರ್ಷ ಓಪನಿಂಗ್ ಸ್ಟಾಕ್ ವಿಲ್ ಬಿ 0. ಮತ್ತೆ ಮೊದಲನೇ ವರ್ಷದ ಕ್ಲೋಸಿಂಗ್ ಸ್ಟಾಕ್ ಎರಡನೇ ವರ್ಷದ ಓಪನಿಂಗ್ ಸ್ಟಾಕ್ ಆಗುತ್ತೆ. ಮತ್ತೆ ಎರಡನೇ ವರ್ಷದ ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಇಯರ್ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಅದೇ ರೀತಿ ಮಾಡ್ಕೊಂಡು ಹೋಗ್ಬೋದು. ಓಪನಿಂಗ್ ಸ್ಟಾಕ್ ಪ್ಲಸ್ ನಂಬರ್ ಆಫ್ ಕಾಪೀಸ್ ಪ್ರಿಂಟೆಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಈ ತರ ಮಾಡಿಕೊಂಡು ಈ ಲಾಸ್ಟ್ ಏನ್ ಬರುತ್ತೆ, ಈ 2000 ಕಾಪೀಸ್, 3000 ಕಾಪೀಸ್, 7000 ಕಾಪೀಸ್, ಇದೆಲ್ಲ ನಂಬರ್ ಆಫ್ ಕಾಪೀಸ್ ಸೋಲ್ಡ್. ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ರಾಯಲ್ಟಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇದು ಅನಾಲಿಸಿಸ್ ಟೇಬಲ್. ಇದನ್ನ ಮಾಡಿ ಏನ್ ಕೇಳಿದ್ದಾರೆ, ಲೆಡ್ಜರ್ ಅಕೌಂಟ್ಸ್ ಕೇಳಿದ್ದಾರೆ. ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ವೇದಾ ಬುಕ್ ಹೌಸ್ ಅಂಡರ್ ಮಿನಿಮಮ್ ರೆಂಟ್ ಮೆಥಡ್. ರಾಯಲ್ಟಿ ಪೇ ಮಾಡ್ತಾ ಇರೋದು ವೇದಾ ಬುಕ್ ಹೌಸ್. ವೇದಾ ಬುಕ್ ಹೌಸ್ ಇಸ್ ದ ಲೆಸ್ಸಿ. ಲೆಸ್ಸರ್ ಈಸ್ ಮಿಸ್ಟರ್ ಚಂದ್ರ. ಅದನ್ನ ಬೇಸ್ ಆಗಿ ಇಟ್ಕೊಂಡು ಮಾಡಿ. ಆದಷ್ಟು ನನಗೆ ಇದು ಬುಧವಾರದಷ್ಟರಲ್ಲಿ ಕಂಪ್ಲೀಟ್ ಆಗಬೇಕು ಅಸೈನ್ಮೆಂಟು. ಇದ್ರ ಜೊತೆಗೆ ಇನ್ನೊಂದಷ್ಟು ಕ್ವಶನ್ಸ್ ಕೊಡ್ತೀನಿ. ಆದ್ರೆ ಹೀಗೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಜರ್ನಲ್ ಎಂಟ್ರೀಸ್ ಬರುತ್ತೆ. ಜರ್ನಲ್ ಎಂಟ್ರೀಸ್ ಕೂಡ ಕೇಳ್ತಾರೆ. ಸೊ ಪ್ರತಿ ವರ್ಷಕ್ಕೂ ಒಂದು 4-5 ಜರ್ನಲ್ ಎಂಟ್ರೀಸ್ ಬರುತ್ತೆ. ಸೇಮ್ ನೀವು ಲೆಡ್ಜರ್ ಅಲ್ಲಿ ಏನ್ ಮಾಡ್ತಿರಲ್ಲ, ಸೊ ಅದನ್ನೇ ನಾವು ಜರ್ನಲ್ ಆಗಿ, ಆಕ್ಚುಲಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ ಆಮೇಲೆ ಲೆಡ್ಜರಿಗೆ ಹೋಗೋದು. ಈಗ ಲೆಡ್ಜರೇ ಕರೆಕ್ಟ್ ಆಗಿ ಬಂದ್ಬಿಟ್ರೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದೇನು ಕಷ್ಟ ಆಗಲ್ಲ. ಪ್ರಾಕ್ಟೀಸ್ ಮಾಡಿ. ಇಷ್ಟೊತ್ತರೆಗೂ ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಕೀಪ್ ಲರ್ನಿಂಗ್, ಕೀಪ್ ವಾಚಿಂಗ್ ಮೈ ವಿಡಿಯೋಸ್.
Stay home, stay safe. Thank you.